ನಮಸ್ಕಾರ. ಇವತ್ತಿನ ವಿಡಿಯೋ ಬಡವರಿಗೆ ಅತಿ ಉಪಯುಕ್ತ ಆಗಬಹುದಾದ ನಾರಾಯಣ ಹೆಲ್ತ್ ಇನ್ಶೂರೆನ್ಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮೊನ್ನೆ ನಾವು ನಾರಾಯಣ ಹೆಲ್ತ್ ಬಗ್ಗೆ ಕೆಲವು ವಾಕ್ಯಗಳನ್ನು ಹೇಳಿದ್ವಿ. ಅದರಂತೆ ಬಹಳ ಜನ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ನಮ್ಗೆ ಇಮೇಲ್ ಮಾಡಿದ್ರು. ಅದಕ್ಕೋಸ್ಕರ ಇವತ್ತು ಈ ಅತಿ ಉಪಯುಕ್ತವಾದಂತಹ ವಿಡಿಯೋನ ನಿಮ್ಮ ಮುಂದೆ ಸೃಷ್ಟಿ ಮಾಡಿ ಇಟ್ಟಿದ್ದೇವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ನಾರಾಯಣ ಹೆಲ್ತ್ ಸಕ್ಸಸ್ಫುಲ್ ಹಾಸ್ಪಿಟಲ್ ಚೈನ್ ಭಾರತದಲ್ಲಿ ಮತ್ತು ಈಗ ಸದ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಬಿಸ್ನೆಸ್ಗೆ ಕಾಲಿಟ್ಟಿದ್ದಾರೆ. 1ನೇ ತಾರೀಕು ಜುಲೈ ನಾರಾಯಣ ಹೆಲ್ತ್ ಅವರು ಇಂಟ್ರೊಡ್ಯೂಸ್ ಮಾಡಿದರೆ ಫಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಕಾಲ್ಡ್ ಅದಿತಿ. ಡಾಕ್ಟರ್ ದೇವಿ ಶೆಟ್ಟಿ ಅವರ ಪ್ರಕಾರ ಭಾರತದಲ್ಲಿ ಅಂದಾಜು 7 ಕೋಟಿ ಶಸ್ತ್ರಚಿಕಿತ್ಸೆಗಳ ಅಗತ್ಯತೆ ಇದೆ. ಆದರೆ ಕೇವಲ 2 ಕೋಟಿ ಜನ ಮಾತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ. ಯಾಕಂತಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಅದಾದ್ಮೇಲೆ ಪೋಸ್ಟ್ ಆಪರೇಟಿವ್ ಅದಕ್ಕೆ ಬೇಕಾದಂಥ ಖರ್ಚುಗಳು, ಅದರಿಂದಾಗಿ ಸಾಮಾನ್ಯವಾಗಿ ಜನ ಸರ್ಜರಿಯಿಂದ ಹಿಂದಕ್ಕೆ ಬೀಳ್ತಾರೆ. ಸ್ಪೆಷಲಿ ಸಿಸೇರಿಯನ್ ಡೆಲಿವರಿ ಮತ್ತು ಟ್ರೀಟ್ಮೆಂಟ್ ಓಪನ್ ಫ್ರಾಕ್ಚರ್ಸ್. ಇನ್ಶೂರೆನ್ಸ್ ಪಾಲಿಸಿ ಅದಿತಿಯನ್ನು ನಾರಾಯಣ ಹಾಸ್ಪಿಟಲ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸ್ ಅ ಪೈಲಟ್ ಪ್ರಾಜೆಕ್ಟ್. ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಬೆಂಗಳೂರಿನಲ್ಲಿ ಇನ್ನು 2-3 ವಾರಗಳ ಒಳಗಾಗಿ ಅದು ಲಾಗು ಆಗುವಂತ ಸೂಚನೆಗಳಿದ್ದಾವೆ. ಈ ಇನ್ಶೂರೆನ್ಸ್ ಅನ್ನು ಯಾವ ರೀತಿ ಜನ ಸ್ವೀಕಾರ ಮಾಡ್ತಾರೆ ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಇಂಡಿಯಾದಲ್ಲಿ ಇದನ್ನು ಲಾಗು ಮಾಡುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಅಂತ ವರದಿಗಳು ಹೇಳ್ತವೆ. ನಾರಾಯಣ ಹೆಲ್ತ್ ಅವರ ಮುಖ್ಯವಾದ ಧ್ಯೇಯ ಏನು ಅಂತಂದ್ರೆ ಕಾಂಪ್ರಹೆನ್ಸಿವ್ ಹೆಲ್ತ್ ಕವರೇಜ್ ಅಟ್ ಅನ್ ಅಫೋರ್ಡಬಲ್ ಪ್ರೀಮಿಯಂ ಟು ಪೀಪಲ್ ಟು ವರ್ಕಿಂಗ್ ಕ್ಲಾಸ್ ಅಂಡ್ ಪೂವರ್. ಅಂತಂದ್ರೆ ಬಹಳ ಜನಕ್ಕೆ ಸರ್ಜರಿಯನ್ನು ಬಿಡಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ಳೋದಕ್ಕೂ ಕೂಡ ದುಡ್ಡಿರುವುದಿಲ್ಲ. ಅದಿತಿ ಒಂದು ಬೇಸಿಕ್ ಎಂಟ್ರಿ ಲೆವೆಲ್ ಪ್ಲಾನ್. ನಾರಾಯಣ ಹೆಲ್ತ್ 2 more ಪಾಲಿಸಿನ ಇನ್ನು ಶೀಘ್ರದಲ್ಲೇ ಮಾರುಕಟ್ಟೆಗೆ ತರ್ತಾರೆ. ಕೀ ಫೀಚರ್ಸ್ ಏನು ಅಂತಂದ್ರೆ ಎ 1 ಕೋಟಿ ಕವರೇಜ್ ಫಾರ್ ಸರ್ಜರೀಸ್, ಬಿ ₹5 lakhs ಕವರೇಜ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್, 3 annual premium of ₹10,000 for a family of 4 members in which oldest member is 45 years. ಅಂತಂದ್ರೆ ನೀವು ಬೇರೆ ಯಾವುದೇ ಇನ್ಶೂರೆನ್ಸ್ ತಗೊಂಡ್ರು ಇದಕ್ಕಿಂತ ಜಾಸ್ತಿ ಆಗುತ್ತೆ 4 ಜನವನ್ನು ಫ್ಯಾಮಿಲಿಯಲ್ಲಿ ಸೇರಿಸ್ಕೊಂಡಾಗ. ಡಿ ಇಟ್ ಫೋಕಸಸ್ ಆನ್ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಅಂಡ್ ಮಿನಿಮೈಸಸ್ ವೇಟಿಂಗ್ ಪೀರಿಯಡ್ ಫಾರ್ ಟ್ರೀಟ್ಮೆಂಟ್. ಈ ಒಂದು ಸ್ಪೆಷಲ್ ಕವರೇಜ್ ಕೊಡ್ತಾರೆ ಫಾರ್ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂಡ್ ಸ್ಪೆಸಿಫಿಕ್ ಇಲ್ನೆಸಸ್. ಎಫ್ ಈ ಇನ್ಶೂರೆನ್ಸ್ ನ ಕವರೇಜ್ ಅನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ನಾರಾಯಣ ಹೆಲ್ತ್ ಹಾಸ್ಪಿಟಲ್ ನೆಟ್ವರ್ಕ್ ಫಾರ್ ಎಲೆಕ್ಟಿವ್ ಪ್ರೊಸೀಜರ್ಸ್. ಎಲೆಕ್ಟಿವ್ ಪ್ರೊಸೀಜರ್ಸ್ ಅಂದ್ರೆ ಮೊದಲೇ ಡಿಸ್ಕಸ್ ಮಾಡಿ ಆಮೇಲೆ ಸರ್ಜರಿ ಮಾಡೋದು ಎಮರ್ಜೆನ್ಸಿ ಅಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ಬೇರೆ ಹಾಸ್ಪಿಟಲ್ ಅಲ್ಲಿ ಕೂಡ ಇದೇ ಇನ್ಶೂರೆನ್ಸ್ ಅಲ್ಲಿ ಬಿಡ್ತಾರೆ. ಆಗ ನಾರಾಯಣ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಹೇಳಿದೆ ₹10,000 ಫ್ಯಾಮಿಲಿ ಆಫ್ 4. ಟ್ರೆಡಿಷನಲ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ನೀವೇನಾದರೂ ಇದೇ ಇನ್ಶೂರೆನ್ಸ್ ಅನ್ನು ತಗೊಂಡ್ರೆ ಪ್ರೀಮಿಯಂ 20,000ದಿಂದ 48,000 ಕಟ್ಟಬೇಕಾಗುತ್ತೆ. ನಾರಾಯಣ ಹಾಸ್ಪಿಟಲ್ ಚೈನ್ 21 ಹಾಸ್ಪಿಟಲ್ಸ್ ಅಕ್ರಾಸ್ ಇಂಡಿಯಾ ಮತ್ತೆ ನ್ಯೂಮರಸ್ ಕ್ಲಿನಿಕ್ಸ್. ಬೆಂಗಳೂರಿನಲ್ಲಿ 7 ಹಾಸ್ಪಿಟಲ್ಗಳು, 3 ಕ್ಲಿನಿಕ್ಗಳು. ನಾರಾಯಣ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ನೀವು ಇಂಡಿವಿಜುವಲ್ಸ್ ಅಬೌವ್ ದ ಏಜ್ ಆಫ್ 18 ಖರೀದಿ ಮಾಡಬಹುದು. ಕ್ಲೇಮ್ ಸೆಟಲ್ಮೆಂಟ್ ಪ್ರೋಸೆಸ್ within the Narayana Health Network is designated to be hassle-free, allowing customers to focus on their health and recovery. ಅವ್ರು ಹೇಳಿದ್ದಾರೆ ನಾವು ಕ್ಲೇಮ್ ಸೆಟಲ್ಮೆಂಟ್ ಅನ್ನ ಆದಷ್ಟು ಹ್ಯಾಸಲ್ ಫ್ರೀ ಮಾಡ್ತೇವೆ. ಅಂದರೆ ಏನೂ ಗೊಂದಲವಿಲ್ಲದೆ ನಿಮ್ಮ ಹಾಸ್ಪಿಟಲ್ ಬಿಲ್ ಅನ್ನ ಕಟ್ತೇವೆ. ಆದಷ್ಟು ಕಸ್ಟಮರ್ಸ್ ಫೋಕಸ್ ಮಾಡಬೇಕು ಹೆಲ್ತ್ ಮತ್ತು ರಿಕವರಿ ಬಗ್ಗೆ. ಇದು ಭಾರತದಲ್ಲಿ ಒಂದು ದಾಖಲೆಯ ಮೈಲುಗಲ್ಲು ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ನಾರಾಯಣ ಹೆಲ್ತ್ ಇನ್ಶೂರೆನ್ಸ್ ದ ಫಸ್ಟ್ ಹಾಸ್ಪಿಟಲ್ ಓನ್ ಇನ್ಶೂರೆನ್ಸ್ ಕಂಪನಿ ಇನ್ ಇಂಡಿಯಾ. ಬೇರೆ ಎಲ್ಲಾ ಕಂಪನಿಗಳು ಹಾಸ್ಪಿಟಲ್ಗೆ ಸಂಬಂಧಪಟ್ಟದಲ್ಲ, ಕಂಪನಿ ಬೇರೆ, ಹಾಸ್ಪಿಟಲ್ ಬೇರೆ. ನಾರಾಯಣ ಹೆಲ್ತ್ ಇನ್ಶೂರೆನ್ಸ್ ನ ಮುಖ್ಯವಾದ ಗುರಿ ಏನು ಅಂತಂದ್ರೆ ಟು ಪ್ರಮೋಟ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ಸ್. ಅಂತಂದ್ರೆ ಕಾಯಿಲೆ ಬರುವ ಮುಂಚೆನೆ ಚೆಕ್ಅಪ್ ಮಾಡಿ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಅದಕ್ಕೆ ಬೇಕಾದಂತ ಕ್ರಮಗಳನ್ನು ಕೈಗೊಳ್ಳುವುದು. ಈ ಇನ್ಶೂರೆನ್ಸ್ ಸ್ಕೀಮ್ ನಲ್ಲಿ ಯಾರು ದಾಖಲೆ ಆಗಿದ್ದಾರೋ ಅವರು ನಾರಾಯಣ ಹೆಲ್ತ್ ಹಾಸ್ಪಿಟಲ್ಗಳಲ್ಲಿ ಒಂದಷ್ಟು ಡಿಸ್ಕೌಂಟ್ ರೇಟ್ ನಲ್ಲಿ ಎಲ್ಲಾ ಹೆಲ್ತ್ ಚೆಕ್ಅಪ್ ಗಳನ್ನು ಮಾಡಿಸ್ಕೊಳ್ಬಹುದು.
ಡಾಕ್ಟರ್ ದೇವಿ ಶೆಟ್ಟಿ ಅವರ ಪ್ರಕಾರ ಸರ್ಕಾರ ಒಂದು ಸಣ್ಣ ತಪ್ಪು ಮಾಡಿದೆ, ಪ್ರಯಾರಿಟೈಸಿಂಗ್ ಮಾಡ್ತಾ ಇದೆ ಮಲೇರಿಯಾ, ಟ್ಯೂಬರ್ಕ್ಲೋಸಿಸ್, HIV ಅನ್ನ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ. ಅದರಿಂದಾಗಿ ವರ್ಷಕ್ಕೆ 12-20 ಲಕ್ಷ ಜನ ಮೃತಪಡ್ತಾ ಇದ್ದಾರೆ. ಆದರೆ ಲ್ಯಾಕ್ ಆಫ್ ಆಕ್ಸೆಸ್ ಟು ಸೇಫ್ ಸರ್ಜರಿ ರಿಸಲ್ಟ್ಸ್ ಇನ್ ಹೈಯರ್ ನಂಬರ್ ಆಫ್ ಡೆತ್ಸ್ ಇನ್ ಇಂಡಿಯಾ ಅಂಡ್ ವರ್ಲ್ಡ್ ವೈಡ್. ಅಂದ್ರೆ ಸೇಫ್ ಸರ್ಜರಿಗೆ ನಾವು ಒಂದಷ್ಟು ಒತ್ತು ಕೊಡ್ತಾ ಇಲ್ಲ ಅಂತ ಡಾಕ್ಟರ್ ದೇವಿ ಶೆಟ್ಟಿ ಅವರು ಹೇಳಿದ್ದಾರೆ. ಈ ಹೆಲ್ತ್ ಇನ್ಶೂರೆನ್ಸ್ ಅನ್ನು ನೋಡಿದಾಗ ಮೇಲು ನೋಟಕ್ಕೆ ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ಬೈ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಜನ ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳದೆ ಇರುವಂತ ಕಾರಣ ಏನು ಅಂತಂದ್ರೆ ಅನ್ಅಫೋರ್ಡಬಿಲಿಟಿ. ಅಂತಂದ್ರೆ ನನಗೆ ಕಾಯಿಲೆ ಆಗ್ಲಿಕ್ಕಿಲ್ಲ, ಮತ್ತೆ ಅದಕ್ಕೋಸ್ಕರ ನಾನು ಯಾಕೆ 20, 30, 40 ಸಾವಿರನ ವರ್ಷ ಕಟ್ಕೊಂಡು ಹೋಗ್ಲಿ. ಅಂದ್ರೆ ಕಾಯಿಲೆಗೆ ನಾನು ಖರ್ಚು ಮಾಡೋ ಹಣ ಕಮ್ಮಿ, ಇನ್ಶೂರೆನ್ಸ್ಗೆ ಕೊಡ್ತಾ ಇರೋ ಹಣ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ಅವರು ಒಂದಷ್ಟು ಅಫೋರ್ಡಬಲ್ ಇನ್ಶೂರೆನ್ಸ್ ಅನ್ನು ಹೊರಗೆ ತಂದಿರೋದು ಸ್ವಾಗತಾರ್ಹ. ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಪಡೆಯಬಹುದು. ನಾರಾಯಣ ಹೆಲ್ತ್ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಗೂಗಲ್ ಮಾಡಿ. ಈಗ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.